आचार्यपवनोऽस्माकम् आचार्याणि च भारती देवो नारायणश्रीशः देवी मङ्गलदेवता योऽन्तःप्रविश्य मम वाचमिमां प्रसुप्तां सञ्जीवयत्यखिल शक्तिधरस्वधाम्ना अन्यांश्च हस्तचरणश्रवणत्वगादीन् ಪ್ರಾಣನ್ನನು ಭಗವತೆ ಪುರುಷಾಯ ತುಭ್ಯಂ. ನಾನು ಏನು ಹೇಳ್ತೇನೆ ಅದನ್ನು ಕೇಳಬೇಕೆಂಬ ಒಂದು ಕುತೂಹಲ ಇದೆ ಎಂಬುದಾಗಿ ನಮ್ಮ ಲಕ್ಷ್ಮಣರಾಯರು ಹೇಳಿದರು. ನಾನು ಹೇಳಲಿಕ್ಕೆ ಇವತ್ತು ಬಂದಿಲ್ಲ, ಕೇಳಲಿಕ್ಕೆ ಬಂದಿದ್ದೇನೆ. ಇವತ್ತು ಎಷ್ಟು ಹೊತ್ತು ನಮ್ಮ ಲಕ್ಷ್ಮಣರಾಯರು ತಮ್ಮ ಕವಿತೆಯ ಬಗ್ಗೆ ಅದರ ವ್ಯಾಖ್ಯಾನ ಮತ್ತು ಕವಿತೆಯನ್ನೇ ಓದಿ ಆ ಮೂಲಕ ನಮ್ಮನ್ನೆಲ್ಲರನ್ನು ಕೂಡ ರಂಜಿಸಿದ್ದಾರೆ. ಕವಿತೆಯ ಸೌಂದರ್ಯ ಅದು ನಮಗೆ ಯಾವ ರೀತಿಯ ಜೀವನ ದರ್ಶನ ಕೊಡ್ತದೆ ಎಂಬುದನ್ನು ಅಚ್ಚುಕಟ್ಟಾದ ಚಿಕ್ಕ ಕವಿತೆಗಳಿಂದ ಆ ಕಾವ್ಯ 1 ಗಂಟೆ ಮಾತಾಡುವುದರಿಂದ ಆಗುವುದಕ್ಕಿಂತಲೂ ಹೆಚ್ಚಿನ ಪ್ರಭಾವ ಒಂದು ಚಿಕ್ಕ ಕವಿತೆಯಿಂದ ಹೇಗೆ ಸಾಧ್ಯ ಎಂಬುದನ್ನು ನಮಗೆಲ್ಲರಿಗೂ ಅನುಭವಕ್ಕೆ ಬರುವ ರೀತಿಯಲ್ಲಿ ಅವರು ಕವಿತೆಗಳನ್ನು ಓದಿ ನಮ್ಮನ್ನೆಲ್ಲ ಒಂದು ಥರದಿಂದ ಬೆಳಕು ನೀಡುವ ಕಾರ್ಯವನ್ನು ಮಾಡಿದ್ದಾರೆ. ವಾಲ್ಮೀಕಿಗಳು ಹೇಳಿದ್ದು ಹೌದು, ಕಾವ್ಯ ವಿಸ್ಮಯ. ವಾಲ್ಮೀಕಿಗಳೇ ಆ ಶೋಕ ಒಬ್ಬ 2 ಹಕ್ಕಿಗಳನ್ನು ಕೊಂದಾಗ ಅದರ ಆಕ್ರಂದನ ಕೇಳಿ ಶೋಕಭರಿತರಾಗಿ ಅವರಿಗೆ ಒಂದು ಕವಿತೆಯ ಉದ್ಗಾರ ಬಂತು. ಅವರಿಗೆ ಆಶ್ಚರ್ಯವಾಯಿತು. ನನ್ನ ಬಾಯಿಂದ ನನಗೆ ಗೊತ್ತಿಲ್ಲದಂತೆ ಈ ಕಾವ್ಯ ಹೇಗೆ ಹೊರಹೊಮ್ಮಿತು ಎಂಬುದಾಗಿ ಆಶ್ಚರ್ಯಪಟ್ಟಿದ್ದಾರೆ. ಶೋಕ ಶ್ಲೋಕತ್ವಮಾಗತಃ, ಅವರ ಶೋಕವೇ ಶ್ಲೋಕವಾಗಿ ಪರಿಣಮಿಸಿತು. ಬಹಳ ಆಶ್ಚರ್ಯಪಟ್ಟರು. ಎಲ್ಲರಲ್ಲಿ ಕೇಳಿದರು, ನನ್ನ ಬಾಯಿಂದ ಈ ಕಾವ್ಯ ಹೇಗೆ ಬಂತು ಹಾಗೆ ಅಂತ. ಆ ಕಾವ್ಯ ವಿಸ್ಮಯ ಎಂಬುದನ್ನು ಆದಿಕವಿ ವಾಲ್ಮೀಕಿ ಅದನ್ನು ಅನುಭವಿಸಿದರು. ಇವತ್ತು ನಮ್ಮ ಲಕ್ಷ್ಮಣರಾಯರ ಕವಿತೆ ಓದಿದಾಗ ನಮಗೂ ವಿಸ್ಮಯವೇ ಆಯಿತು. ಅಷ್ಟು ಚೆನ್ನಾಗಿ ಕೆಲವು ಕಾವ್ಯಗಳು ಅದನ್ನು ಅವರು ಓದಿದಾಗ ನಮಗೆ ಅರ್ಥ ಆಗೋದೇ ಇಲ್ಲ. ಅದಕ್ಕೊಂದು ಪ್ರತ್ಯೇಕ ವ್ಯಾಖ್ಯಾನವೇ ಬೇಕು. ಇದಕ್ಕೆ ಮಾತು ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿ ನೇರವಾಗಿ ನಮ್ಮ ಹೃದಯ ಮುಟ್ಟುವ ರೀತಿಯಲ್ಲಿ ಆ ಕಾವ್ಯಗಳನ್ನು ಅವರು ರಚಿಸಿದ್ದಾರೆ. ಕಾವ್ಯ ಸರಸ್ವತಿಗೆ, ಕನ್ನಡ ಸರಸ್ವತಿಗೆ ದೊಡ್ಡ ಸೇವೆಯನ್ನು ನಮ್ಮ ಲಕ್ಷ್ಮಣರಾಯರು ಮಾಡಿದ್ದಾರೆ ಎಂಬುದಾಗಿ ಬಹಳ ಸಂತೋಷವಾಯಿತು. ಪರಮಾತ್ಮನ ಕರುಣೆಯ ಕಡಲು ಎಲ್ಲರಿಗೂ ಕೂಡ ಒಂದು ಬಲಿ ಕೊಟ್ಟಿದ್ದಿ, ಜಿಂಕೆ ಸಿಂಹಕ್ಕೆ ಹುಲಿ ತೋಳಕ್ಕೆ ಎಲ್ಲ. ಆದರೆ ನರನನ್ನೇ ಬಲಿಯಾಗಿ ಕೊಟ್ಟಿದ್ದಿ. ಏನು ಈ ಕರುಣೆಯ ಹಿನ್ನೆಲೆ ಅಂತ ದೇವರನ್ನೇ ಒಂದು ಥರದಿಂದ ಟೀಕಿಸಿದಂತೆ ನಿಮ್ಮ ಕರುಣೆ ಇಲ್ಲಿ ಯಾವ ಕರುಣೆ ತೋರಿಸಿದ್ದಿ ಅಂಥೇಳಿ ಅದು ನಮಗೆ ಅಗಾಧವಾಗಿ ಅದನ್ನು ಆಲೋಚನೆ ಮಾಡಬೇಕಾಗಿದೆ. ನಿನ್ನ ಕರುಣೆಯ ಆಳವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ ಎಂಬುದು ಬಹಳ ಅದ್ಭುತವಾಗಿ ಇದನ್ನು ವಿವರಿಸಿದ್ದಾರೆ. ಎಲ್ಲರೂ ಕೊಟ್ಟು ಬುದ್ಧಿ ಕೊಟ್ಟು ನಿನ್ನನ್ನೇ ಮರೆಯುವ ಬುದ್ಧಿಯನ್ನು, ಅಲ್ಲಗಳೆಯುವ ಬುದ್ಧಿಯನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಎಲ್ಲ ಕವಿತೆಗಳು ಕೂಡ ಅಷ್ಟು ಚೆನ್ನಾಗಿ ನಮ್ಮ ಮನಸ್ಸು ಮುಟ್ಟುವ ರೀತಿಯಲ್ಲಿ ಕಾವ್ಯದಿಂದ ಎಷ್ಟು ದೊಡ್ಡ ಪರಿಣಾಮ ಪ್ರಭಾವ ಸಮಾಜದಲ್ಲಿ ನಾವು ಬೀರಬಹುದು ಎಂಬುದನ್ನು ತಮ್ಮ ಕವಿತೆಯ ಮೂಲಕ ತೋರಿಸಿ ಆ ಮೂಲಕ ಒಂದು ವಿಶೇಷವಾದ ಈ ನವರಾತ್ರಿಯ ಈ ಸರಸ್ವತಿ ಪೂಜೆಯಲ್ಲಿ ಒಳ್ಳೆಯ ಉತ್ತಮ ರೀತಿಯ ಶಾರದಾ ಪೂಜೆಯನ್ನು ಮಾಡಿದ ಲಕ್ಷ್ಮಣರಾಯರನ್ನು ಅಭಿನಂದಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ.